ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏನೇ ಇದ್ರೂ ವಿನಂತಿ ಬಂದ ಮೇಲೆ ತೀರ್ಮಾನ ಮಾಡೋಣ ಬಿಡು ಅಂತಾರೆ ಶಿವರಾಮೇಗೌಡರು. ಏನೇ ಗಜಗೌರಿ, ನನಗೆ ಏಟ್ ಕೊಡಬೇಕು ಅಂತ ನೋಡ್ತಿದ್ಯಲ್ವಾ ಅಂತ ಯೋಚನೆ ಮಾಡ್ತಾ ಸಾವಿತ್ರಿನ ನೋಡ್ತಾರೆ ಈಶ್ವರಿ. ಇದು ಏಟಲ್ಲ ಈಶ್ವರಿ, ಎದುರು ಏಟು. ಅವಕಾಶಕ್ಕೋಸ್ಕರ ಕಾಯ್ತಿದ್ದೆ, ಸರಿಯಾಗಿ ಸಿಕ್ಕಾಕೊಂಡೆ, ಅದಕ್ಕೆ ಕೊಡ್ತಿದ್ದೀನಿ ಅಂತ ಸಾವಿತ್ರಿ ಈಶ್ವರಿನ ನೋಡ್ತಾಳೆ. ಏನೆಲ್ಲರೂ ಆಟ ಆಡ್ತಿದ್ದೀರಾ? ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ ನೀವೆಲ್ಲ? ಕಣ್ಣು ಮುಂದೆ ಇಷ್ಟೆಲ್ಲ ನಡೆದ್ರೂ ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ದೀರಾ? ಇಷ್ಟೆಲ್ಲ ಆದ್ಮೇಲೆ ಈ ಮದುವೆ ನನಗೆ ಬೇಡ ಅಂತಾನೆ ನವೀನ್. ಏನಪ್ಪ ನವೀನ್ ಇಂಥ ಮಾತಾಡ್ತಿದ್ಯಾ ಅಂತಾರೆ ಈಶ್ವರಿ. ಇನ್ನೇನು ಮಾತಾಡಲಿ, ಇವತ್ತು ಆ ಡ್ರೈವರ್ ಜೊತೆ ಓಡ್ ಹೋಗಿ ವಾಪಸ್ ಬಂದವಳೆ, ನಾಳೆ ಬೇರೆಯವನ ಜೊತೆ ಓಡ್ ಹೋದರೆ ನಾನೇನು ಮಾಡಲಿ? ಅದಕ್ಕೆ ನನಗೂ ಇಂಥವಳನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಅವ್ವ ಅಪ್ಪ ಇನ್ನೂ ಇಲ್ಲಿ ನಿಂತ್ಕೊಂಡು ಏನು ನೋಡ್ತಿದ್ದೀರಾ? ಇವ್ರುಗಳ ಸಹವಾಸನೆ ಬೇಡ, ನಡೀರಿ ಹೋಗೋಣ ಅಂತ ಹೊರಡ್ತಾನೆ ನವೀನ್. ಮದುವೆ ಗಂಡೆ ಅದ್ಯಾಕೆ ಇಷ್ಟೊಂದು ಆತುರ? ನಮ್ಮವರು ಅದೇನೋ ಸಾಕ್ಷಿ ತರ್ತಾರಂತೆ, ಅದನ್ನು ಕಣ್ಣಾರೆ ನೋಡಿಕೊಂಡು ಆಮೇಲೆ ನಿನಗೆ ಅದು ಯಾವ ಥರ ಬೇಕೋ ಆ ಥರ ಸನ್ಮಾನ ಮಾಡಿಬಿಟ್ಟು ಕಳಿಸೋಣ ಬಿಡು ಮದುವೆ ಗಂಡೆ ಅಂತಾನೆ ಭದ್ರ. ಮರ್ಯಾದೆಯಿಂದ ಕೈ ತೆಗೆದ್ರೆ ಸರಿ, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರೋಕ್ಕಿಲ್ಲ, ಎತ್ತಲೆ ಕೈನಾ ಅಂತ ನವೀನ ಭದ್ರನ್ನ ತಳ್ತಾನೆ. ಅಯ್ಯೋ ನಿನ್ನ ಯಾಂದಾಳಿ ತಂದು ನನ್ನ ಕೈನೇ ಎತ್ತಿಸ್ತೀಯಾ ಅಂತ ಭದ್ರ ನವೀನ್ ಹೊಟ್ಟೆಗೆ ಬಾರಿಸ್ತಾನೆ. ಅವನು ಕೆಳಗಡೆ ಬೀಳ್ತಾನೆ. ಶಾನೆ ತಪ್ಪು ಮಾಡಿಬಿಟ್ರಿ, ನನ್ನ ಮಗನ ಮೇಲೆ ಹೆಂಗ್ರಿ ಕೈ ಮಾಡ್ತೀರಾ ನೀವು? ನಿಮ್ಮನ್ನು ನೀವು ಏನು ಅಂದ್ಕೊಂಡಿದ್ದೀರಾ ಅಂತಾರೆ ನಂಜೇಗೌಡರು. ಹೆಚ್ಚಿಗೆ ಮಾತಾಡಿದರೆ ಹೊಡೆಯೋದಲ್ಲ, ನಿಮ್ಮ ಮಗನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಅಂತಾನೆ ಭದ್ರ. ಆಗ ವಿನಂತಿ ಭದ್ರಮಾಮ ಅಂತ ಓಡಿ ಬರ್ತಾಳೆ. ನಾವೆಲ್ಲರೂ ನಿನಗೋಸ್ಕರನೇ ಕಾಯ್ತಿದ್ದೀವಿ, ಅದೇನು ಸಾಕ್ಷಿ ತಂದಿದ್ಯೋ ತೋರಿಸು ಅಂತಾರೆ ಶಿವರಾಮೇಗೌಡರು. ಮಾವಯ್ಯ ಇವನು ಒಳ್ಳೆಯವನಲ್ಲ ಅನ್ನೋ ವಿಚಾರ ಅತ್ತಿಗೆ ಅಮ್ಮಂಗೆ ಗೊತ್ತಾಗಿ ಇವನ ಬಗ್ಗೆ ತಿಳ್ಕೊಳ್ಳೋಕೆ ಲಾಡ್ಜಿಗೆ ನನ್ನ ರಾತ್ರಿನೇ ಕಳಿಸಿದ್ರು. ನನ್ನ ಹಂಗೆಯ ವಿನಂತಿಯು ಅಲ್ಲಿಗೆ ಬಂದಿದ್ಲು ಮಾವಯ್ಯ. ಇವನು ಎಂಥವನು ಅಂದರೆ ಅಂತ ಲಾಡ್ಜಲ್ಲಿ ನಡೆದಿರೋದನ್ನೆಲ್ಲ ಹೇಳ್ತಾನೆ ಕೋಟ್ಲೆ. ಹೌದು ಮಾವ, ಕೋಟ್ಲೆ ಹೇಳ್ತಿರೋದೆಲ್ಲ ಸತ್ಯ. ಈಗಾಗಲೇ ಇವನ ಫ್ರೆಂಡ್ಸನ್ನೆಲ್ಲ ಪೊಲೀಸ್ನವರು ಸಾಕ್ಷಿ ಸಮೇತ ಅರೆಸ್ಟ್ ಮಾಡ್ತವ್ರೆ. ಈಗ ಈ ಮಹಾನುಭಾವನ ಸತ್ಕಾರ ಮಾಡಿ ಕರ್ಕೊಂಡು ಹೋಗೋಕ್ಕೆ ಪೊಲೀಸ್ನವ್ರು ಬರ್ತಾರೆ ಮಾವ ಅಂತಾಳೆ ವಿನಂತಿ. ಆಗ ಇನ್ಸ್ಪೆಕ್ಟರ್ ಬಂದು, ಸರ್ ಇವನೊಬ್ಬ ದೊಡ್ಡ ಕ್ರಿಮಿನಲ್, ಇವನ ಅನಾಚಾರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಸಾಕಷ್ಟು ಸಾಕ್ಷಿ ಸಿಕ್ಕಿದೆ, ನೀವೇನಾರ ಪರ್ಮಿಷನ್ ಕೊಟ್ಟರೆ ಈ ಕೂಡಲೇ ಅರೆಸ್ಟ್ ಮಾಡ್ತೀವಿ ಸರ್ ಅಂತಾರೆ ಇನ್ಸ್ಪೆಕ್ಟರ್. ನಿಮ್ಮ ಕೆಲಸ ನೀವು ಮಾಡಿ ಸರ್, ಇವನಿಗೆ ಸರಿಯಾಗಿ ಹೆಡೆಮುರಿ ಕಟ್ಟಿ ನೊಂದಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ ಅಂತಾರೆ ಶಿವರಾಮೇಗೌಡರು. ನೋಡಿದ್ರ ಅತ್ತಿಗೆ, ನೀವು ನೋಡಿದ ಬಂಗಾರದಂಥ ಅಳಿಯನ್ನ ರಾಸ್ಲೀಲನ ಅಂತಾಳೆ ಸಾವಿತ್ರಿ. ಏನಿದು ಹಿಂಗಾಗೋಯ್ತಲ್ಲ, ನಾನು ಏನಾದರೂ ಇವಾಗ ಮಾತಾಡದೆ ಹೋದರೆ ಸರಿಯಾಗಿ ಸಿಕ್ಕಾಕೋತೀನಿ ಅಂತ ಈಶ್ವರಿ ಯೋಚನೆ ಮಾಡಿ, ಏಯ್ ಪಾಪಿ, ನಮ್ಮ ಕಣ್ಮಣಿ ಫೋಟೋ ನೋಡಿ ನಾನು ಮದುವೆ ಆದರೆ ಇವಳನ್ನೇ ಮದುವೆ ಆಗೋದು ಅಂತ ಗೋಗರ್ದೆ ಅಲ್ಲೋ, ಅವಳನ್ನು ಆಟ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ದಿಯಲ್ಲೋ, ನಿನ್ನ ಮಾತನ್ನು ನಂಬಿ ನೀನು ತುಂಬ ಒಳ್ಳೆಯವನು ಅಂದ್ಕೊಂಡು ನಮ್ಮ ಮನೆಯವರನ್ನೆಲ್ಲ ಈ ಮದುವೆಗೆ ಒಪ್ಪಿಸಿದೆ. ಈಗ ನೋಡಿದರೆ ಎಲ್ಲರನ್ನೇ ಎದುರು ಹಾಕ್ಕೊಂಡು ನಿನ್ನ ಕೈಲಿ ತಾಳಿ ಕಟ್ಟಿಸ್ಬೇಕು ಅಂದ್ಕೊಂಡೆ, ಇಂಥ ಮೋಸ ಮಾಡಿಬಿಟ್ಟಿಯಲ್ಲೋ. ಆ ದೇವರು ನಮ್ಮ ಕಣ್ಮಣಿ ಪರವಾಗಿದ್ದ ಅನಿಸುತ್ತೆ, ಅದಕ್ಕೆ ತಾಳಿ ಕಟ್ಟೋಕ್ಕೂ ಮುಂಚೆ ನಿನ್ನ ಬಂಡವಾಳ ಬಯಲಾಯಿತು. ನಂಬಿದವರಿಗೆ ಮೋಸ ಮಾಡ್ತೀಯಲ್ಲೋ ನೀನು, ಚೆನ್ನಾಗಿರ್ತೀಯಾ ಅಂತಾರೆ ಈಶ್ವರಿ. ಸಾಕು ಮುಚ್ಚಮ್ಮ ಬಾಯಿನ, ಏನು ಸತ್ಯ ಹರಿಶ್ಚಂದ್ರನ್ ಮೊಮ್ಮಗಳ ಥರ ಮಾತಾಡಬೇಡ. ಈ ಮದುವೆ ವಿಷಯನ ನಿನ್ನ ಹತ್ರ ನಾವು ತಗೊಂಡು ಬಂದ್ವಿ ಅಂತ ಹೇಳ್ತಿದ್ಯಲ್ಲ, ನಿನಗೆ ಮನಸಾಕ್ಷಿ ಅಂತ ಅನ್ನೋದೇ ಇಲ್ವೇ? ಈ ಮದುವೆ ಮಾಡಿಕೊಂಡ್ರೆ ನಮಗೇನು ಸಿಗುತ್ತೋ ಅದರಲ್ಲಿ ನಿನಗೆ ಅರ್ಧ ಸಿಗುತ್ತೆ ಅನ್ನೋ ದುರಾಸೆಯಲ್ಲಿ ಮನೆ ಹೆಣ್ಣು ತೋರಿಸಿ ಮದುವೆ ಮಾತುಕತೆ ಶುರು ಮಾಡಿದ್ದು ನೀನು ತಾನೆ ಅಂತಾರೆ ನವೀನಮ್ಮ. ಯಾಕಮ್ಮ ಹಿಂಗೆ ಮಾತಾಡ್ತಿದ್ಯಾ ಬಾವ? ಇವ್ರ ಬಂಡವಾಳ ಬಯಲಾಯಿತು ನೋಡಿ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತವ್ರೆ. ಏನು ಮಾತಾಡ್ತಿದ್ದೀರಾ ಅನ್ನೋ ಪರಿಜ್ಞಾನ ಆಯ್ತಮ್ಮ ನಿನಗೆ ಅಂತಾರೆ ಈಶ್ವರಿ. ನಿಂತವ ಸುಳ್ಳು ಹೇಳೋ ಕರ್ಮ ನನಗೇನು ಬಂದಿಲ್ಲ. ನೀನು ನಮ್ಮ ಹತ್ರ ಮಾತಾಡಿರೋ ಫೋನ್ ರೆಕಾರ್ಡ್ಸ್ ಎಲ್ಲ ನಮ್ಮ ಹತ್ರ ಇವೆ. ಅಷ್ಟೆಲ್ಲ ಯಾಕೆ, ಮದುವೆ ಹಿಂದಿನ ದಿನ 25 ಲಕ್ಷ ನಿನ್ನ ಅಕೌಂಟಿಗೆ ಹಾಕ್ಸ್ಕೊಂಡಿರೋ ಸ್ಟೇಟ್ಮೆಂಟ್ ಕೂಡ ನಮ್ಮ ಹತ್ರ ಅವೆ ಅಂತಾರೆ ನವೀನಮ್ಮ. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ರೀ ತೋರಿಸ್ರಿ ಅಂತಾರೆ ನವೀನಮ್ಮ. ನಂಜೇಗೌಡರು ಶಿವರಾಮಗೌಡರಿಗೆ ಫೋನನ್ನು ತೋರಿಸ್ತಾರೆ. ನೋಡಿ, ನೀನು ಬಣ್ಣ ಬದಲಾಯಿಸೋ ಉಸಿರೊಳ್ಳಿ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಬದಲಾಯಿಸ್ತೀಯ ಅಂತ ಈಗಲೇ ಗೊತ್ತಾಗಿದ್ದು. ಮುಟ್ಟಾಳ್ರ ಸಹವಾಸ ಮಾಡಿದರೆ ಒಂದಿನ ಬದುಕ್ಬೋದು, ಆದರೆ ಮನೆಹಾಳ್ರ ಸಹವಾಸ ಮಾಡಿದರೆ ಮನೆಗೆ ಬೀಗ ಬೀಳ್ತದೆ ಅಂತಾರೆ ನವೀನಮ್ಮ. ಇನ್ಸ್ಪೆಕ್ಟರ್ ಮೊದಲು ಇವರನ್ನು ಹೇಳ್ಕೊಂಡು ಹೋಗಿ ಅಂತಾರೆ ಶಿವರಾಮೇಗೌಡರು. ಪೊಲೀಸರು ಅವರನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕೋಕ್ಕೆ ನಿನ್ನ ನೋಡ್ತಿದ್ರೆ ಇಲ್ಲೇ ತುಳಿದು ಸಾಯಿಸ್ಬಿಡೋಣ ಅನ್ನಿಸ್ತಿದೆ ನಿನ್ನ ಅಂತಾರೆ ಗೋವಿಂದು. ಇದು ಮದುವೆ ಮನೆ, ಬಂದವ್ರ ಮುಂದ್ಕುಟ್ಟೆ ಇದೆಲ್ಲ ಬೇಕಾ? ಯಾರು ಏನೇ ಮಾಡಿದ್ರು ನಾವು ನಂಬಿದ್ದೇವರು ನಮ್ಮ ಕೈ ಬಿಡಾಕಿಲ್ಲ ಅನ್ನೋದು ಇದೇ ಸಾಕ್ಷಿ. ಆಗಬೇಕಾಗಿದ್ದ ಅನಾಹುತದಿಂದ ನನ್ನ ಮಗಳನ್ನು ಕಾಪಾಡವನೇ, ಬೇರೆ ಎಲ್ಲ ವಿಷಯನೂ ಮನೆಗೆ ಹೋದ್ಮೇಲೆ ಮಾತಾಡುವ ಅಂತಾರೆ ಮೋನ. ಹ್ಞೂ ಕಣೋ ಶಿವರಾಮ,
ಕಣ್ಮಣಿ ಜೀವನದ ಬಗ್ಗೆ ನಿಧಾನವಾಗಿ ಕೂರ್ತು ತೀರ್ಮಾನ ಮಾಡೋಣ ನಡೀರಿ ಅಂತಾರೆ ಅಜ್ಜಿ. ಇಂಥ ಪರಿಸ್ಥಿತಿಲಿ ಯಾರನ್ನು ನಂಬಬೇಕು ಯಾರನ್ನು ನಂಬಾದು ಒಂದು ತಿಳಿತಿಲ್ಲವ್ವ ನನಗೆ ಅಂತಾರೆ ಶಿವರಾಮೇಗೌಡರು. ಅಣ್ಣ ಮದುವೆ ಮಂಟಪಕ್ಕೆ ಬಂದು ಮದುವೆ ನಿಂತು ಹೋದರೆ ಜನ ಎಲ್ಲ ತಲೆಗೊಂದು ಮಾತಾಡ್ತಾರೆ ಅಂತಾರೆ ಸಾವಿತ್ರಿ. ಹೌದವ್ವ, ಹೊಡೆಯೋರನ್ನು ಕೈ ಹಿಡಿಬೋದು, ಮಾತಾಡೋರ ಬಾಯಿನ ತಡೆಯೋಕ್ಕಾಗ್ತದೆಯೇ ಹೇಳು ಸಾವಿತ್ರಿ ಅಂತಾರೆ ಶಿವರಾಮೇಗೌಡರು. ಏನಣ್ಣ ಹೀಗೆ ಹೇಳ್ತಿದ್ಯಾ? ಈಗ ನನ್ನ ಮಾತು ಕೇಳಿದರೆ ಆಡ್ಕೊಳ್ಳೋರ ಬಾಯಿಗೆಲ್ಲ ಮುಚ್ಚಿಸ್ಬೋದು, ಹಾಗೆ ನಮ್ಮ ಕಣ್ಮಣಿ ಬದುಕು ಸರಿ ಮಾಡ್ಬೋದು ಅಂತಾಳೆ ಸಾವಿತ್ರಿ. ಈಗ ನಾನೇನು ಮಾಡಬೇಕು ಅಂತ ಹೇಳ್ತಿದ್ದಿ ಅಂತಾರೆ ಶಿವರಾಮೇಗೌಡರು. ಅಣ್ಣ, ಕಣ್ಮಣಿಗೆ ಕಂಡಿರೋ ಹುಡುಗ ಸರಿ ಇಲ್ಲ ಅಂತ ನನ್ನ ಮಗಳು ಕಷ್ಟಪಟ್ಟು ಕಂಡು ಹಿಡಿದು ಕಣ್ಮಣಿ ಜೀವನ ಕಾಪಾಡೋಳೆ. ಅದಕ್ಕೆ ನನ್ನ ಗಂಡನ ಮನೆ ಸಂಬಂಧದ ಕಡೆನೇ ಒಂದು ದೇವ್ರಂತ ಹುಡುಗನ್ನ ನೋಡಿದ್ದೀವಿ. ಅವರಿಗೇನು ನಮ್ಮ ಕಣ್ಮಣಿ ತುಂಬ ಇಷ್ಟ ಆಗವಳೆ. ಅವಳು ಈ ಮದುವೆಗೆ ಬರ್ತಾವ್ರೆ. ಏನು ಎಲ್ಲರೂ ಹೀಗೆ ನೋಡ್ತಿದ್ದೀರಾ? ನೀವೆಲ್ಲ ಹ್ಞೂ ಅನ್ನಿ. ಈಗಲೇ ಈ ಮದುವೆ ಮಂಟಪದಾಗೆ ಮದುವೆ ಮಾಡ್ಬೋದು. ಮಾವಯ್ಯ ಬನ್ನಿ ಇಲ್ಲಿ, ನಿಮ್ಮ ಮನಸ್ಸಲ್ಲಿರೋದೆಲ್ಲ ಹೇಳಿ ಅಂತಾಳೆ ಸಾವಿತ್ರಿ. ಗೌಡ್ರೆ, ನಡೆದಿರೋ ಘಟನೆಗೆ ನಾವೇ ಸಾಕ್ಷಿ ಆಗಿದ್ದೀವಿ. ಇವತ್ತು ಆಗಿರೋ ಘಟನೆಗೆ ನಮಗೆ ಯಾವ ಬೇಸರನೂ ಇಲ್ಲ. ನಿಮ್ಮ ಮಗಳ ಬಗ್ಗೆ ನಮಗೆ ಯಾವ ತಪ್ಪು ಭಾವನೆಯೂ ಇಲ್ಲ. ಅದಕ್ಕೆ ನಮ್ಮ ಮಗ ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದಾನಂತೆ. ನೀವು ಒಪ್ಕೊಂಡ್ರೆ ಅವಳನ್ನು ನಾವು ಮದುವೆ ಮಾಡ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀವಿ ಅಂತಾರೆ ಹುಡುಗನಪ್ಪ. ಅಣ್ಣ, ಇವನು ಈಶ್ವರಿ ಅತ್ತಿಗೆ ನೋಡಿರೋ ಥರ ಕೆಟ್ಟವನೇನಲ್ಲ, ಶಾನೆ ಒಳ್ಳೆಯವನು, ಗುಣವಂತ ಕಣಣ್ಣ, ಗುಣವಂತ. ಇವನಿಗೆ ನಮ್ಮ ಕಣ್ಮಣಿ ಕೊಟ್ಟು ಮದುವೆ ಮಾಡಿದರೆ ಅವಳು ಬಾಳು ಸಂದಾಗಿರ್ತದಣ್ಣ ಅಂತಾಳೆ ಸಾವಿತ್ರಿ. ನಿಮ್ಮ ಮಾತು ಕೇಳಿ ನನಗೆ ಶಾನೆ ಸಂತೋಷ ಆಯ್ತದೆ. ಆದರೆ ಕಣ್ಮಣಿ ಮದುವೆ ಆಗ್ತೀನಿ ಅಂತ ನೀವು ಹೇಳೋದಕ್ಕೆ ಕಾರಣ ಏನು ಅಂತಾರೆ ಅಜ್ಜಿ. ಈ ವಯಸ್ಸಲ್ಲಿ ಯಾರೂ ಮಾಡದೇ ಇರೋ ತಪ್ಪನ ನಿಮ್ಮ ಮಗಳು ಮಾಡಿಲ್ವಲ್ಲ, ಅದು ಯಾವ ವಿಷಯ ಹೇಳಿ ಅಂತಾರೆ ಹುಡುಗನಪ್ಪ. ತಮ್ಮದು ಶಾನೆ ದೊಡ್ಡ ಮನಸ್ಸು. ಹಾಗೆ ನಮ್ಮ ಹುಡುಗಿಗೆ ಆಸ್ತಿನಲ್ಲಿ ಯಾವ ಪಾಲು ಕೊಡೋಕ್ಕಿಲ್ಲ ಅಂತ ಆಸ್ತಿ ಪತ್ರಕ್ಕೆ ಸೈನ್ ಮಾಡಿಸ್ಕೊಂಡು ಮೈ ಮೇಲೆ 1 ಗ್ರಾಮ್ ಚಿನ್ನನೂ ಹಾಕದೆ ಹುಟ್ಟಿರೋ ಬಟ್ಟೆಯಲ್ಲಿ ಹಾಗೆ ಮದುವೆ ಮಾಡಿ ಕಳಿಸ್ತೀವಿ. ಮದುವೆ ಮಾಡ್ಕೊಂಡು ಹೋಗು ಅಷ್ಟು ದೊಡ್ಡ ಮನಸ್ಸು ನಿಮಗೆ ಇದ್ದೀತೆ ಅಂತಾರೆ ಅಜ್ಜಿ. ಇದ್ಯಾಕೆ ಮಾವ ಹಿಂಗೆ ಯೋಚನೆ ಮಾಡ್ತಿದ್ದೀರಾ? ನೀವೇನು ಆಸ್ತಿಗೋಸ್ಕರ ಹುಡುಗಿನ ಮದುವೆ ಮಾಡ್ಕೊಳ್ಳೋಕ್ಕೆ ಬಂದಿಲ್ಲ ಅಂತ ಧೈರ್ಯವಾಗಿ ಹೇಳಿ ಯಾವ ಮಾವ ಪರವಾಗಿಲ್ಲ ಅಂತಾರೆ ಸಾವಿತ್ರಿ. ಅದನ್ನು ಅವ್ರು ಹೇಳಬೇಕು, ನೀನು ಯಾಕೆ ತೇಪೆ ಹಾಕೋಕೆ ನೋಡ್ತಿದ್ಯಾ? ಹೇಳಪ್ಪ ಅಂತಾರೆ ಅಜ್ಜಿ. ಈಗಲೂ ಹೆಣ್ಮಕ್ಳಿಗೆ ಆಸ್ತಿಲಿ ಪಾಲಿದೆ ಅಂತ ಕಾನೂನಿದೆ ಅಲ್ವಾ ಅಂತಾರೆ ಹುಡುಗನಪ್ಪ. ಅಂದರೆ ನೀವು ನಮ್ಮ ಹುಡುಗಿನ ಮದುವೆ ಮಾಡ್ಕೋತಾನಿ ಅಂತ ಹೇಳಿದ್ದು ಆಸ್ತಿಗೋಸ್ಕರ ಅಂತಾರೆ ಅಜ್ಜಿ. ಹಾಗೆಲ್ಲ ಇಲ್ಲ ಅಂತಾಳೆ ಸಾವಿತ್ರಿ. ಸಾಕು ನಿಲ್ಲಿಸ್ರಿ ನಿಮ್ಮ ನಾಟಕನ. ಯಾವುದಕ್ಕೋಸ್ಕರ ಈ ಮದುವೆ ಮಾಡ್ಕೋತಿದ್ದೀರಾ ಅಂತ ಯೋಚಿಸದೇ ಇರುವಷ್ಟು ದಡ್ರಲ್ಲ ನಾವು. ಶಿವರಾಮ, ನಿನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಬರೋರು ಯಾರು ಮನಪೂರ್ವ ಕಣ್ಮಣಿ ಪಿರುತಿ ಮಾಡಿರೋದನ್ನೇ ನೆಪ ಮಾಡಿಕೊಂಡು ಸುಲಿಗೆ ಮಾಡ್ಕೋಕ್ಕೆ ಬರ್ತವ್ರೆ. ಆಸ್ತಿ ಸಿಗ್ತದೆ ಅಂತ ದುರಾಸೆಯಿಂದ ಬರೋ ಇಂಥವ್ರು ಮುಂದೆ ಅವಳನ್ನು ಪಿರುತಿಯಿಂದ ನೋಡ್ಕೋತಾರೆ ಅಂತ ಗ್ಯಾರಂಟಿ ಏನು? ಒಸಿ ಯೋಚನೆ ಮಾಡು ಮಗ ಅಂತಾರೆ ಅಜ್ಜಿ. ಅಪ್ಪಯ್ಯ, ರಾಕಿನ ನಾನು ಹುಟ್ಟಿದಾಗಿಂದ ನೋಡಿವ್ನಿ. ಅವನು ಬಡವನೇ ಆಗಿರ್ಬೋದು, ಆದರೆ ಕೆಟ್ಟವನಂತೂ ಅಲ್ಲ. ಈಗ ನಮ್ಮ ಕಣ್ಮಣಿಗೆ ಬೇಕಾಗಿರೋದು ಹಣ ಆಸ್ತಿಯ ಸಂಬಂಧ ಅಲ್ಲ ಅಪ್ಪಯ್ಯ. ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಳ್ಳೋ ಗುಣವಂತ ಹುಡುಗ ಬೇಕಪ್ಪಯ್ಯ. ರಾಕಿ ನನ್ನ ತಂಗಿನ ಸಂದಾಗಿ ನೋಡ್ಕೋತಾನೆ ಅಂತ ನಂಬಿಕೆ ನನಗದೆ ಅಪ್ಪಯ್ಯ. ಅಲ್ಲ ಕಣಪ್ಪ ಭದ್ರ, ಅವನಿಗೆ ಯಾವ ಯೋಗ್ಯತೆ ಇದೆ ಅಂತ ಅವನಿಗೆ ಕೊಟ್ಟು ಮದುವೆ ಮಾಡೋಕೆ ಹೋಯ್ತಿದ್ಯಾ? ಅಲ್ಲ ಕಣಪ್ಪ ಭದ್ರ, ಅವನಿಗೆ ಯಾವ ಯೋಗ್ಯತೆ ಇದೆ ಅಂತ ಅವನಿಗೆ ಕೊಟ್ಟು ಮದುವೆ ಮಾಡೋಕೆ ಹೋಯ್ತಿದ್ಯಾ ಅಂತಾಳೆ ಸಾವಿತ್ರಿ. ಪ್ರೀತಿ ಮಾಡಿದವಳನ್ನು ಕೊನೆ ತನಕ ಕಾಯಬೇಕು ಅನ್ನೋ ಯೋಗ್ಯತೆ ಇದೆ. ಅವಳಿಗೋಸ್ಕರ ಪ್ರಾಣ ಕೊಡೋ ಮನಸ್ಸು ಅದೇ ಅಂತಾರೆ ಕಣ್ಮಣಿ ಮಾವ. ಅದ್ಯಾವುದು ಹೊಟ್ಟೆ ತುಂಬ್ಸಕ್ಕಿಲ್ಲ ಅವರೇ ಅಂತಾಳೆ ಸಾವಿತ್ರಿ. ಹೋ, ಅವನು ಬಡವ ಅನ್ನೋದು ತಾನೇ ನಿಮ್ಮ ಪ್ರಾಬ್ಲಮ್ಮು? ಯೋಚನೆ ಮಾಡಬೇಡಿ, ನನ್ನ ಆಸ್ತಿನೆಲ್ಲ ರಾಕೇಶ್ನಿಗೆ ಬರೀತೀನಿ. ಆವಾಗ ಅವನು ನಿಮ್ಮ ಯೋಗ್ಯತೆಗೆ ತಕ್ಕನಾದ ವರ ಆಗ್ತಾನೆ ಅಂತಾರೆ ಕಣ್ಮಣಿ ಮಾವ. ಆಸ್ತಿ ಅಂತಸ್ತಿನ ವಿಚಾರ ಬೇಡ ಬಾವ, ನನ್ನ ಮಗಳ ಕೈ ಹಿಡಿಯೋನು ಗುಣವಂತವಾಗಿರಬೇಕು ಅಷ್ಟೇಯ ಅಂತಾರೆ ಶಿವರಾಮೇಗೌಡರು. ರಾಕಿ ಈ ವಿಷಯದಲ್ಲಿ ಒಂದು ತೂಕ ಜಾಸ್ತಿನೇ ಅವನೇ. ಅವಳನ್ನು ಸಾಕಿದ್ದೀವಿ ಅನ್ನೋ ಅಧಿಕಾರದಲ್ಲಿ ನಾವು ಹೇಳ್ತಾ ಇಲ್ಲ. ನಮ್ಮ ರಾಕಿನ ಮದುವೆ ಆದರೆ ಕಣ್ಮಣಿ ತುಂಬ ಸಂದಾಗಿರ್ತಾಳೆ, ಆ ನಂಬಿಕೆ ನನಗದೆ ಅಂತಾರೆ ಕಣ್ಮಣಿ ಮಾವ. ಅಪ್ಪಯ್ಯ ದಯವಿಟ್ಟು ಅಂತ ಭದ್ರ ಕೈ ಮುಗಿತಾನೆ. ಸರಿ ಕೋಟ್ಲೆ, ಹೋಗಿ ರಾಕೇಶನ್ನು ಕರ್ಕೊಂಡು ಬರಲಾ ಅಂತಾರೆ ಶಿವರಾಮೇಗೌಡರು. ಆಗ ಕಣ್ಮಣಿ ಮತ್ತೆ ಎಲ್ಲರೂ ಖುಷಿಯಿಂದ ನಗ್ತಾರೆ. ಸರಿ ಮಾವಯ್ಯ ಅಂತಾನೆ ಕೋಟ್ಲಿ. ಅಣ್ಣ, ನಾನೇ ಹೋಗಿ ರಾಕಿನ ಕರ್ಕೊಂಡು ಬರ್ತೀನಿ ಅಂತಾನೆ ಗೋವಿಂದ. ಕಣ್ಮಣಿ ಶಿವರಾಮೇಗೌಡರನ್ನ ಖುಷಿಯಿಂದ ತಪ್ಕೋತಾಳೆ. ಈಚೆ ರಾಕಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಕೋಟ್ಲೆ ಮತ್ತು ಗೋವಿಂದ ಅವನ್ನ ಹುಡುಕ್ತಾ ಬರ್ತಾರೆ. ಮಾವ, ಇವನು ಇಷ್ಟು ಬೇರನೆ ಎಲ್ಲೋ ಹೊಂಟೋದ ಅಂತಾನೆ ಕೋಟ್ಲೆ. ಏನೋ ಗೊತ್ತಿಲ್ಲ, ನೋಡುವ ಬಾ ಅಂತಾರೆ ಗೋವಿಂದ. ಒಂದು ಕಡೆ ರಾಕಿ ಅಳ್ತಾ ಗೋಡೆಗೆ ಹೊರಗೆ ನಿಂತಿರ್ತಾನೆ. ಅವರನ್ನು
ಗೋವಿಂದ ನೋಡ್ತಾರೆ. ಕೋಟ್ಲೆ ಅಲ್ಲಿ ನೋಡು ಬಾ ಅಂತ ಗೋವಿಂದ ರಾಖಿ ಹತ್ರ ಬರ್ತಾರೆ. ಆಗ ಕೋಟ್ಲೆ ಏ ರಾಖಿ ಅಂತ ಕರೀತಾನೆ. ಆಗ ಶಾಕ್ನಿಂದ ರಾಖಿ ತಿರುಗಿ ನೋಡ್ತಾನೆ. ರಾಖಿ ಗಾಬರಿ ಆಗಬೇಡಪ್ಪ, ಏನು ಮಾಡೋದಿಲ್ಲ, ನಾನು ದುಡುಕಿ ಏನೋ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ನೋಡು, ನಾವೀಗ ನಿನಗೆ ಹೊಡೆಯೋಕ್ಕೆ ಬಂದಿಲ್ಲ, ನಿನ್ನನ್ನು ಕರ್ಕೊಂಡೋಗೋಕೆ ಬಂದಿದ್ದೀವಿ ಅಂತಾರೆ ಗೋವಿಂದ. ಹ್ಞೂ ರಾಖಿ, ನಮ್ಮ ಮಾವಯ್ಯ ನಿನ್ನನ್ನು ಕಣ್ಮಣಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಒಪ್ಕೊಂಡವ್ರೆ, ಬಾ ಅಂತಾನೆ ಕೋಟ್ಲೆ. ಏನು ಹೇಳ್ತಿದ್ದೀರ ನೀವು ಅಂತಾನೆ ರಾಖಿ. ದಿಟನೇ ಹೇಳ್ತಿದ್ದೀವಿ, ಈಗ ನೀನು ನಮ್ಮನೆ ಅಳಿಯ, ಎಲ್ಲರೂ ನಿನಗೋಸ್ಕರ ಕಾಯ್ತವ್ರೆ, ಹೋಗೋಣ ನಡಿ ಅಂತಾರೆ ಗೋವಿಂದ. ಎಲ್ಲ ಒಳ್ಳೇದಾಗಿರ್ಬೇಕಾದ್ರೆ ಬರೋಕೆ ಯಾಕೆ ಹಿಂದೆ ಮುಂದೆ ನೋಡ್ತಿ? ನೋಡು, ಅಲ್ಲಿ ಕಣ್ಮಣಿ ನಿನಗೋಸ್ಕರ ಜೀವ ಹಿಡ್ಕೊಂಡು ಕಾಯ್ತವಳೆ. ಅದು ಅಲ್ಲದೆ ಎಲ್ಲರ ಮುಂದೆ ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟವಳು ನಮ್ಮ ಅತ್ತಿಗೆ ಅಮ್ಮ. ಅದಕ್ಕೆ ನಮ್ಮ ಮಾವಯ್ಯನೂ ಒಪ್ಕೊಂಡವ್ರೆ. ಅವರಿಬ್ಬರು ಮಾತು ಕೊಟ್ಟ ಮೇಲೆ ಈ ಮದುವೆ ನಡೀತರ್ತೆ. ಬಾ ಹೋಗುಮ ಅಂತಾನೆ ಕೋಟ್ಲೆ. ಬಾ ನೀನು ಅಂತ ರಾಖಿ ಕೈನ ಕೋಟ್ಲೆ ಮತ್ತು ಗೋವಿಂದ ಇಟ್ಕೊಂಡು ಕರ್ಕೊಂಡು ಬರ್ತಾರೆ. ಗೋವಿಂದ ಕೋಟ್ಲೆ ಕರ್ಕೊಂಡೋಗಿ ತಯಾರಿ ಮಾಡಿಕೊಂಡು ಕರ್ಕೊಂಡು ಬನ್ನಿ ಅಂತಾರೆ ಶಿವರಾಮೇಗೌಡರು. ಆಗ ರಾಖಿ ಶಿವರಾಮೇಗೌಡರಿಗೆ ಕೈ ಮುಗಿತಾನೆ. ರಾಖಿ ಗೋವಿಂದ ಮತ್ತು ಕೋಟ್ಲೆ ಜೊತೆ ಹೋಗ್ತಾನೆ. ಆಗ ಕಣ್ಮಣಿ ಓಡಿ ಬಂದು ವಿದ್ಯಾನ ತಬ್ಕೊಂಡು ತುಂಬ ಥ್ಯಾಂಕ್ಸ್ ಅತ್ತಿಗೆ ಅಂತಾಳೆ. ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಅಟ್ಟಯ್ಯ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಅಂತಾಳೆ ವಿದ್ಯಾ. ನನ್ನ ನಾದಿನಿ ಸಂತೋಷವಾಗಿರಬೇಕು, ಆ ಅಟ್ಟಯ್ಯ ಮುಖ್ಯ ನನಗೆ ಅಂತಾಳೆ. ನಂತರ ಕಣ್ಮಣಿ ಹೋಗಿ ಅಣ್ಣನ ತಬ್ಕೋತಾಳೆ. ಆಗ ಭದ್ರ ಅವಳನ್ನು ತಬ್ಕೊಂಡು ಅವಳಿಗೆ ತಂದಿರೋ ಒಡವೆನ ಕೊಡ್ತಾನೆ. ಥ್ಯಾಂಕ್ಸ್ ಅಣ್ಣ ಅಂತಾಳೆ ಕಣ್ಮಣಿ. ನಂತರ ಅವಳನ್ನು ಮಂಟಪಕ್ಕೆ ಭದ್ರ ಕರ್ಕೊಂಡು ಹೋಗ್ತಾನೆ. ರಾಖಿ ಮತ್ತು ಕಣ್ಮಣಿ ಹಸೆಮಣೆ ಮೇಲೆ ಕೂತ್ಕೋತಾರೆ. ಈಗ ತಾಳಿ ಕಟ್ಟೋ ಸಮಯ, ಗಟ್ಟಿ ಮೇಳ ಅಂತ ಪುರೋಹಿತರು ಕೂಗ್ತಾರೆ. ನಂತರ ರಾಖಿ ಕಣ್ಮಣಿಗೆ ತಾಳಿನ ಕಟ್ತಾನೆ. ಎಲ್ಲರೂ ಅಕ್ಷತೆನ ಹಾಕ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.